ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ರು. ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಓಂ ಪ್ರಕಾಶ್ ಹತ್ಯೆ ಮಾಡಿ ಪೊಲೀಸರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ರು? ಇದೊಂದು ಪ್ರಶ್ನೆ ಇತ್ತು. ಮನೇಲಿ ಯಾರು ಇರ್ಲಿಲ್ವಾ? ಹಾಗಾದ್ರೆ ಯಾರು ಇರ್ಲಿಲ್ಲ ಅಂತ ಅಂದ್ರೆ ಕೊಲೆ ಮಾಡಿದ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೇಗೆ ಹೋಯ್ತು ಅಂತ. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಪಲ್ಲವಿ. 3 ಮಹಡಿ ಮನೆಯಲ್ಲಿ ಓಂ ಪ್ರಕಾಶ್ ಕುಟುಂಬ ವಾಸವಿತ್ತು. ಕೆಳ ಮಹಡಿಯಲ್ಲಿ ಓಂ ಪ್ರಕಾಶ್ ಕೊಲೆ ಮಾಡಿದ್ರು ಅವರ ಪತ್ನಿ ಪಲ್ಲವಿ. ಕೊಲೆ ನಂತರ ಓಂ ಪ್ರಕಾಶ್ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪಲ್ಲವಿ. ಬಳಿಕ ನಿವೃತ್ತ ಡಿಜಿ ಪತ್ನಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರಿಗೂ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದು ಪೊಲೀಸರು. ಇದು ಆಗಿರೋದು. ಮೂರು ಮಹಡಿ ಮನೆಯಲ್ಲಿ ವಾಸವಾಗಿದ್ರು. ಬೆಂಗಳೂರಿನ HSR ಲೇಔಟ್ ಅಲ್ಲಿರುವಂತಹ ಮನೆ ಇದು. ಈಗ ಕಮಿಷನರ್ ಭೇಟಿ ನೀಡಿದ್ದಾರೆ ಮನೆಗೆ. 3 ಮಹಡಿಯ ಮನೆ. ಕೆಳ ಮಹಡಿಯಲ್ಲಿ ಓಂ ಪ್ರಕಾಶ್ ಕೊಲೆ ಮಾಡಿರೋದು ಅವರ ಪತ್ನಿ ಪಲ್ಲವಿ. ಕೊಲೆ ನಂತರ ಪ್ರಕಾಶ್ ಅವರ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪಲ್ಲವಿ. ಅದಾದ ಮೇಲೆ ನಿವೃತ್ತ ಡಿಜಿ ಪತ್ನಿಗೆ ಕರೆ ಮಾಡಿದ್ದಾರೆ. ಪೊಲೀಸರಿಗೂ ಕರೆ ಮಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು. ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಓಂ ಪ್ರಕಾಶ್ ಮಗ ಮತ್ತು ಸೊಸೆ ಮನೆಯಲ್ಲಿರಲಿಲ್ಲ. ಮಗಳು ಹಾಗೂ ತಾಯಿ ಮಾತ್ರ ಮನೆಯಲ್ಲಿದ್ದಿತ್ತು. ಈ ವೇಳೆ ಹೆಂಡತಿ ಕೊಲೆ ಮಾಡಿದ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹರೀಶ್, ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸದ್ಯಕ್ಕೇನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಕೊಲೆ ಮಾಡಿದ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ. ಪಲ್ಲವಿ ಅವರು ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ರಂತೆ ಅಂತ. ಸೊ ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ? ಮನೆಯಲ್ಲಿ ಯಾರ್ಯಾರಿದ್ರು, ಎಷ್ಟೊತ್ತಿಗಾಗಿರೋದು, ಯಾವ ಕಾರಣಕ್ಕೆ? ಹಲವು ಆಂಗಲ್ಗಳು ಪೊಲೀಸರ ಮುಂದೆ ಬರ್ತಾ ಇದೆ. ಹಣಕಾಸಿನ ವಿಚಾರ, ಆಸ್ತಿ ವಿಚಾರ, ಕುಟುಂಬ ಕಲಹ ಅಂತ. ಖಂಡಿತವಾಗಿ ಶ್ವೇತಾ, ಈಗಾಗಲೇ ಓಂ ಪ್ರಕಾಶ್ ಅವರ ಏನೊಂದು ಕೊಲೆ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನಿದೀಗ ಓಂ ಪ್ರಕಾಶ್ ಅವರ HSR ಲೇಔಟ್ನಲ್ಲಿರುವಂತಹ IPS ಕಾಲೋನಿ ಏನಿದೆ, IPS ಆಫೀಸರ್ಸ್ ಕಾಲೋನಿ ಏನಿದೆ, ಅಲ್ಲಿ ಅವರ ನಿವಾಸದ ಬಳಿ ಇದೆ. ನೋಡ್ತಾ ಇರ್ಬೋದು, ಇದೇ ಒಂದು ಮನೆಯಲ್ಲಿ ಅವರ ಕೊಲೆ ಆಗಿರುವಂಥದ್ದು. ಮೂರು ಫ್ಲೋರ್ ಇರುವಂತಹ ಒಂದು ಮನೆಯಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಓಂ ಪ್ರಕಾಶ್ ಅವರು ಇರ್ತಾರೆ. ಮೇಲೆ ಜೊತೆಗೆ ಫಸ್ಟ್ ಮತ್ತೆ ಸೆಕೆಂಡ್ನೇ ಫ್ಲೋರ್ನಲ್ಲಿ ಮಗ ಮತ್ತೆ ಮಗಳು ವಾಸವಾಗಿ ಇವತ್ತು ಕೊಲೆಯ ಆದಂತ ಸಂದರ್ಭದಲ್ಲಿ ಮಗಳು ಮತ್ತೆ ತಾಯಿ ಇಬ್ರು ಮನೆಯಲ್ಲಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಕೊಲೆ ಮಾಡಿದ ಬಳಿಕ ಓಂ ಪ್ರಕಾಶ್ ಅವರ ಪತ್ನಿ ನಿವೃತ್ತ ಡಿಜಿ ಅವರ ಒಬ್ಬ ಪತ್ನಿ ಏನಿದ್ರು ಅವ್ರಿಗೆ ಕರೆ ಮಾಡಿದರೆ, ಇದಾದ ಬಳಿಕ ಕೂಡ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ತನಕ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಹುತೇಕವಾಗಿ ಆಸ್ತಿ ವಿಚಾರವಾಗಿ ಈ ಒಂದು ಕೊಲೆ ನಡೆದಿದೆ ಅನ್ನುವಂಥ ಮಾಹಿತಿ. ಜೊತೆಗೆ ಹಿಂದೆ ಕೂಡ ಪಲ್ಲವಿ ಅವರು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಏನಿದ್ದಾರೆ, ಇದೇ ಒಂದು ಮನೆಯ ಮುಂದೆ ಕೆಲ ವರ್ಷಗಳ ಹಿಂದೆ ಆಸ್ತಿ ವಿಚಾರವಾಗಿಯೇ ಓಂ ಪ್ರಕಾಶ್ ಅವರು ಮನೆ ಮುಂದೆ ಕುಳಿತು ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಸಾಕಷ್ಟು ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಒಬ್ಬ DG ಅವರ ಪತ್ನಿ ಈ ರೀತಿಯಾಗಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಅವರ ಪತ್ನಿಯಿಂದಲೇ ಓಂ ಪ್ರಕಾಶ್ ಕೊಲೆ ಆಗಿರುವಂಥದ್ದು. ಈಗಾಗಲೇ ಅವರ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ಅವರ ಮಗ ಮತ್ತೆ ಸೊಸೆ ಕೂಡ ಈಗಾಗಲೇ ಮನೆಗೆ ವಾಪಸ್ ಆಗಿರುವಂಥದ್ದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಗ ಸೊಸೆ ಇರಲಿಲ್ಲ ಅನ್ನುವಂಥ ಮಾಹಿತಿ. ಜೊತೆಗೆ ಇದೇ ಜಾಗದಲ್ಲಿ ಈಗಾಗಲೇ ಅವರ ಮಗ ಮತ್ತೆ ಅವರ ಕುಟುಂಬಸ್ಥರು ಏನಿದ್ರು ಅವರನ್ನು ಕೂಡ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಜೊತೆ ಘಟನಾ ಸ್ಥಳಕ್ಕೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಜೊತೆಗೆ DG ಅಲೋಕ್ ಮೋಹನ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಜೊತೆಗೆ ಈಶಾನ್ಯ ವಿಭಾಗದ DCP ಸಾರಾ ಫಾತಿಮಾ ಅವರು ಕೂಡ ಈಗ ಘಟನಾ ಸ್ಥಳದಲ್ಲಿದ್ದಾರೆ. ಜೊತೆಗೆ HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಮೃತದೇಹವನ್ನ ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಹಲವು ವಿಚಾರಗಳು ಈ ಒಂದು ಕೊಲೆಗೆ ಕಾರಣ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಅವರ ಪತ್ನಿ ಪಲ್ಲವಿ ಆಸ್ತಿ ವಿಚಾರವಾಗಿ ಹಲವು ಬಾರಿ ಓಂ ಪ್ರಕಾಶ್ ನಡುವೆ ಗಲಾಟೆ ಆಗಿತ್ತು. ಜೊತೆಗೆ
ಅವರು ಇತ್ತೀಚೆಗಷ್ಟೇ ಒಂದು ವಾಟ್ಸಾಪ್ನಲ್ಲಿ ಕೂಡ ಮೆಸೇಜನ್ನು ಹಾಕಿದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಸ್ವತಃ ಓಂ ಪ್ರಕಾಶ್ ಅವರೇ ಕೆಲವೊಂದಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳ್ತಾ ಇದ್ರು, ಹೆಂಡತಿಯ ಕಾಟ ತಡೆಯೋಕ್ಕಾಗ್ತಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಓಂ ಪ್ರಕಾಶ್ ಅವರು ಮಗನ ಜೊತೆಗೆ ಅವರ ತಂಗಿಯ ಹೆಸರಲ್ಲಿ ಒಂದಷ್ಟು ಆಸ್ತಿಯನ್ನ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಹೆಂಡತಿ ಜೊತೆ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ರು. ಜೊತೆಗೆ ಇತ್ತೀಚೆಗಷ್ಟೇ ಒಂದಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಹೆಂಡತಿಯಿಂದ ಸಾಕಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಸ್ನೇಹಿತರ ಜೊತೆ ಹೇಳಿಕೊಂಡಿದ್ರು ಅನ್ನುವಂಥ ವಿಚಾರ. ಜೊತೆಗೆ ಇವತ್ತು ಕೊಲೆಯಾದಂತಹ ಸಂದರ್ಭದಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಮುಖಕ್ಕೆ ಬಟ್ಟೆಯನ್ನ ಕಟ್ಟಲಾಗಿತ್ತು. ಪೊಲೀಸರಿಗೆ ಯಾವಾಗ ಪಲ್ಲವಿಯರು ಮಾಹಿತಿಯನ್ನ ಕೊಡ್ತಾರೆ ಕೂಡಲೇ ಘಟನಾ ಸ್ಥಳಕ್ಕೆ HSR ಲೇಔಟ್ ಪೊಲೀಸರು ದೌಡಾಯಿಸಿರ್ತಾರೆ. ಈ ಸಂದರ್ಭದಲ್ಲಿ ಇಡೀ ಮನೆಯಲ್ಲಿ ರಕ್ತ ಮನೆಯ ಆವರಣದಲ್ಲಿ ನೆಲಮಹಡಿಯಲ್ಲಿ ಇರುವಂತ ಫ್ಲೋರ್ನಲ್ಲಿ ಸಾಕಷ್ಟು ರಕ್ತ ಹರಿದಿತ್ತು. ಜೊತೆಗೆ ಅವರ ಮುಖಕ್ಕೆ ಬಟ್ಟೆಯನ್ನ ಕಟ್ಟಲಾಗಿತ್ತು ಅನ್ನುವಂಥ ಮಾಹಿತಿಯು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಖುದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದರು ಘಟನಾ ಸ್ಥಳವನ್ನು ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಈ ಕೊಲೆಗೆ ನಿಖರ ಕಾರಣ ಏನು ಅಂದರೆ ಸಾಕಷ್ಟು ಅನುಮಾನಗಳು, ಅಂದರೆ ಪತ್ನಿ ಏನೆಲ್ಲ ಕಾರಣಗಳನ್ನು ಕೊಡ್ತಾರೆ ಅನ್ನೋದ್ರ ಕುರಿತು ಈಗಾಗಲೇ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಒಂದು ಕಡೆ ಮಾಡಲಾಗ್ತಾ ಇರುವಂಥದ್ದು. ಶ್ವೇತಾ, ಓಕೆ, ಈಗ ಆಸ್ತಿ ವಿಚಾರಕ್ಕೆ ಜಗಳ ಅಂತ ಹೋದ್ರೆ ಮಗನ ಹೆಸರಲ್ಲಿ ಒಂದಷ್ಟು ಆಸ್ತಿ, ಎಲ್ಲ ಆಸ್ತಿನ ಮಗನ ಹೆಸರಲ್ಲಿ ಬರ್ದಿದ್ರು, ನನಗೂ ಆಸ್ತಿ ಬೇಕು ಅಂತ ಕಿರಿಕ್ ತೆಗ್ದಿದ್ರು ಅಂತ. ಈಗ ಮಗನ ಹೆಸರಲ್ಲಿ ಆಸ್ತಿ ಇದ್ರೆ ಯಾಕೆ ಪಲ್ಲವಿಯವರು ತನಗೂ ಆಸ್ತಿ ಬೇಕು ಅಂತ ಕೇಳಿದ್ರು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ವಾಟ್ಸಪ್ ಗ್ರೂಪ್ ಅಲ್ಲಿ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಪತಿ ಬಗ್ಗೆ ದೂರನ್ನ ಹೇಳಿದ್ರು, ಒಂದಷ್ಟು ಮೆಸೇಜ್ ಏನೋ ಹಾಕಿದ್ರಂತೆ, ಆಗ್ತಾ ಇಲ್ಲ, ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ, ಇಂಥವ್ರು ಬದುಕಿರಬಾರ್ದು ಅಂತ. ಸೊ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗಿ ಶ್ವೇತಾ, ಈಗಾಗಲೇನು ಕಳೆದ ಕೆಲ ದಿನಗಳ ಹಿಂದೆ ಒಂದು ವಾಟ್ಸಾಪ್ನಲ್ಲಿ ಒಂದು ಮೆಸೇಜನ್ನು ಪಲ್ಲವಿ ಅವರು ಹಾಕಿದ್ರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಆ ಮೆಸೇಜ್ನಲ್ಲಿ ಪಲ್ಲವಿಯವರು ಓಂ ಪ್ರಕಾಶ್ ಅವರು ಮನೆಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಾರೆ, ಹೀಗಾಗಿ ಸುಮೋಟೋ ಕೇಸನ್ನು ದಾಖಲಿಸಿ ಅಂತೇಳಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜನ್ನು ಹಾಕಿದ್ರು ವಾಟ್ಸಪ್ ಮುಖಾಂತರ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆಸ್ತಿ ವಿಚಾರಕ್ಕೆ ಈ ಒಂದು ಕೊಲೆ ಆಗಿದೆ ಅನ್ನುವಂಥದ್ದು. ಹಲವು ದಿನಗಳಿಂದ, ಹಲವಾರು ವರ್ಷಗಳಿಂದ ಅವರ ನಡುವೆ ಸಾಕಷ್ಟು ಆಸ್ತಿ ವಿಚಾರವಾಗಿ ಕಿರಿಕಿರಿ ಇತ್ತು. ಅವರ ಮಗನಿಗೆ ಆಸ್ತಿಯನ್ನ ಮಾಡ್ತೀರಾ, ಮಗಳಿಗೆ ಆಸ್ತಿಯನ್ನ ಮಾಡಿಲ್ಲ, ಜೊತೆಗೆ ತನಗೆ ಪಲ್ಲವಿ ಈಗ ಕಿರಿಕಿರಿ ಆಗ್ತಾ ಇದೆ ಆಸ್ತಿ ವಿಚಾರವಾಗಿ, ಏನಾದ್ರೂ ದೂರು ದಾಖಲಾಗಿತ್ತಾ? ಯಾಕಂದ್ರೆ ವಾಟ್ಸಪ್ನಲ್ಲೂ ಕೂಡ ಸಂದೇಶ ಹಾಕಿದ್ದಾರೆ, ಮನೆ ಜಗಳ ಮನೆ ಒಳಗಡೆ ತನಕ ಮಾತ್ರ ಇದ್ದಿದ್ದಲ್ಲ, ಮನೆ ಹೊರಗಡೆ ಬಂದಾಗಿತ್ತು. ಶ್ವೇತಾ, ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಆ ರೀತಿಯಾದಂತಹ ದೂರು ದಾಖಲಾದ ಕುರಿತು ಪೊಲೀಸ್ ಯಾವುದೇ ಅಧಿಕಾರಿಗಳ ಮಾಹಿತಿ ಇಲ್ಲ. ಆದರೆ ಅವರು ವಾಟ್ಸಾಪ್ನಲ್ಲಿ ಅಂದರೆ ಓಂ ಪ್ರಕಾಶ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ ಆಗೋದ್ರಿಂದ ದೂರು ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕಿರ್ಬೋದು, ಆ ರೀತಿಯಾದಂತಹ ಆರೋಪ ಇರ್ಬೋದು. ಆದರೆ ಇದುವರೆಗೂ ಕೂಡ ಆ ರೀತಿಯಾದಂಥ ದೂರು ದಾಖಲಾದಂತಹ ಒಂದು ಉದಾಹರಣೆ ಇದುವರೆಗೂ ಸಿಕ್ಕಿಲ್ಲ. ಯಾಕಂದರೆ ಎಲ್ಲೂ ಕೂಡ ಇದರ ಕುರಿತಾಗಿ ಯಾವುದೇ ರೀತಿಯಾದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೂ ಕೂಡ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಜೊತೆಗೆ ಆ ರೀತಿ ದೂರು ದಾಖಲಾದಂತಹ ಮಾಹಿತಿಗಳು ಇದುವರೆಗೂ ಲಭ್ಯವಾಗಿಲ್ಲ. ಆದರೆ ಅವರು ವಾಟ್ಸಾಪ್ನಲ್ಲಿ ಒಂದು ಮೆಸೇಜನ್ನು ಹಾಕಿದ್ರು, ಈ ರೀತಿಯಾಗಿ ಅವರು ಮನೆಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಈ ಕುರಿತಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಿ ಅನ್ನುವಂತಹ ಒಂದು ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ. ಈಗ ನೀವು ಘಟನಾ ಸ್ಥಳದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಘಟನಾ ಸ್ಥಳಕ್ಕೆ DG ಅಲೋಕ್ ಮೋಹನ್ ಅವರು, ಜೊತೆಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು, ಜೊತೆಗೆ DCP ಸಾರಾ ಫಾತಿಮಾ ಅವರು ಕೂಡ ಘಟನಾ ಸ್ಥಳದಲ್ಲಿ ಇರುವಂಥದ್ದು. ಅವರು ಈ ವಿಚಾರವಾಗಿ ಈಗಾಗಲೇ ಘಟನಾ ಸ್ಥಳದಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿರುವಂಥದ್ದು. ಈ ವಿಚಾರವಾಗಿ ಯಾವ ವಿಚಾರಕ್ಕಾಗಿ ಇವತ್ತು ಗಲಾಟೆ ಆಯಿತು, ಜೊತೆಗೆ ಹೇಗಾಯ್ತು ಈ ಒಂದು ಗಲಾಟೆ, ಯಾವ ವೆಪನ್ ಅನ್ನು ಬಳಸಿದ್ರೆ, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಹರೀಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.